ದಾಯದೂರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಪೂಜ್ಯರಲ್ಲಿ ಶರಣಾರ್ಥಿಯನ್ನು ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಹಿರಿಯರಲ್ಲಿ, ಆಗಮಿಸಿ 4 ಮಾತನ್ನು ಹೇಳಿ ಹೋಗಿರತಕ್ಕಂಥ ಎಲ್ಲ ಹಿರಿಯರಲ್ಲಿ ಪೂಜ್ಯರಲ್ಲಿ ಶರಣಾರ್ಥಿಯನ್ನು ಸಲ್ಲಿಸಿ, ಆಗಮಿಸಿರುವ ಎಲ್ಲ ಶರಣೆಯರು ಎಲ್ಲರಿಗೂ ಶರಣಾರ್ಥಿಗಳು. ಈಗಾಗಲೇ ನಿಮ್ಗೆ ಥಂಡಿ ಭಾಳ ಬಂದು ಮುಟ್ಟಿದೆ. ಶರಣತತ್ವ ಮುಟ್ಟೋದು ಭಾಳ ಕಷ್ಟದ. ಯಾವಾಗ ಬಿಟ್ಟರೋ ಇವರು ಅನ್ನಂಗಾಗಿದೆಯಲ್ಲ ಅವಷ್ಟು. ನಾಳೆ ಎಲ್ಲ ವಿಷಯಗಳು ನಿಮಗೆ ಸಿಗ್ತಕ್ಕಂಥ ಒಂದು ವ್ಯವಸ್ಥೆಗಳಾಗಿದ್ದಾವೆ. ಎಲ್ಲ ವ್ಯವಸ್ಥೆಯನ್ನು ಈ ಸಂಸ್ಥೆಯವರು, ಎಲ್ಲ ಪ್ರಾಚಾರ್ಯರು, ಪ್ರಾಧ್ಯಾಪಕರು, ಎಲ್ಲ ಸೇವಕರು ತುಂಬ ಚೆನ್ನಾಗಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲೆಲ್ಲಿ ಹೆಣ್ಣುಮಕ್ಕಳಿಗೆ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಇದೆ, ಅಲ್ಲೆಲ್ಲೇ ಹೋಗಿ ನೀವು ಊಟ ಮಾಡಿರಿ, ಪ್ರಸಾದ ತೊಗೊಳ್ರಿ. ಗಂಡು ಮಕ್ಕಳಿಗೆ ಎಲ್ಲೆಲ್ಲಿದೆ ಅಲ್ಲಿ ಹಾಸ್ಟೆಲಲ್ಲಿದೆ, ಅಂದರೆ ಕೆಳಗಿನ ಡೌನ್ ಹಾಸ್ಟೆಲಲ್ಲಿ ಅಲ್ಲಿ ಹೋದರೆ ಅಲ್ಲಿ ಪ್ರಸಾದ ಗಂಡು ಮಕ್ಕಳಿಗೆ ಸಿಗ್ತದೆ. ಸಮಾಧಾನವಾಗಿ ಕೂತ್ಕೊಂಡು ಊಟ ಮಾಡಿರಿ. ಸಮಾಧಾನವಾಗಿ ನೀವು ಇಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದೆ, ಆ ವ್ಯವಸ್ಥೆಯಲ್ಲಿ ತಾವು ಉಳ್ಕೊಳ್ರಿ. ಹೊರಗಿನಿಂದ ಯಾರಾದರೂ ಬಂದರೂ ಉಳ್ಕೋಬೇಕು ಅಂದರೆ ಅದು CBSE ಹಾಸ್ಟೆಲಲ್ಲಿ ಕಾಲೇಜಿನಲ್ಲಿ ಮಾಡಿದೆ. ಈ ನಮ್ಮ ಹೆಬ್ಬಾಳದ ಹುಡುಗರಿಗೆ ಅದೆಲ್ಲ ಗೊತ್ತದ. ಹೆಬ್ಬಾಳದ ಹುಡುಗರು ಯಾರಾದರೂ ಬಂದಿದ್ದರೆ ಆ ಹುಡುಗರು ಅವ್ರು ಯಾರ್ಯಾರು ಸ್ವಲ್ಪ ದೂರದವ್ರದಾರ, ಈ ಭಾಗದವ್ರು ದೂರದವ್ರದಾರ, ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ. ಬೆಳಗ್ಗೆ ಸ್ನಾನಕ್ಕೂ ಬಿಸಿನೀರು ವ್ಯವಸ್ಥೆನೂ ಅಲ್ಲಿದೆ. ಎಲ್ಲ ಅಷ್ಟು ಸ್ವಲ್ಪ ಸಮಾಧಾನವಾಗಿ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ರಿ. ಯಾಕಂದರೆ ನಮ್ಮದು ಹಳ್ಳಿ, ದೊಡ್ಡ ದೊಡ್ಡ ಪೇಟೆ ನಮ್ಮದಲ್ಲ, ಭಾಳ ಹಳ್ಳಿ ಒಳಗೇನೋ ನಮ್ಮೆಲ್ಲ ಪ್ರಾಧ್ಯಾಪಕರು ಭಾಳ ಖುಷಿಯಿಂದ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆ ಖುಷಿಯಿಂದ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟವರು ನಮ್ಮ ಅಜ್ಜಂಪುರ ಶೆಟ್ರು. ಆ ಹುಡುಗರೆಲ್ಲ ಏನೇನೋ ಮಾಡಿ ಅವ್ರು ಬಂದು ಇಲ್ಲಿ ಬಂದು ನೋಡಿದ್ರು, ಇಲ್ಲ ಬಂದು ಇಲ್ಲೇ ಮಾಡ್ತೀವಿ ಅಂತ ಹೇಳಿದರು. ಇಲ್ಲೇ ಒಂದೇ ಕಡೆಗೆ ಆಗುತ್ತೆ, ಇಲ್ಲೇ ಮಾಡೋಣ ಅಂತ ಹೇಳಿದರು. ಸಾಮಾನ್ಯವಾಗಿ ಶರಣ ತತ್ವ ಸಿದ್ಧಾಂತಗಳನ್ನು ಸುಮಾರು 40 ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ. 40 ವರ್ಷಗಳಿಂದ ಇದೇ ವಿಚಾರಗಳು ತಲೆ ಒಳಗೆ ಹೋಗ್ತಾನೆ ಇದ್ದಾವೆ. ಆದರೆ ಆಚರಣೆಯಲ್ಲಿ ಬರ್ತಾ ಇಲ್ಲ ಅನ್ನೋದು ಒಂದು ದುಃಖದ ಸಂಗತಿ ಇದೆಲ್ಲ. ಅಷ್ಟು ಸಾಮಾನ್ಯವಾಗಿ ಭಾಳಷ್ಟು ಮಠಗಳನ್ನು ಅಡ್ಡಾಡಿದ್ದೀನಿ, ಭಾಳಷ್ಟು ಮನೆಗಳನ್ನು ಅಡ್ಡಾಡಿದ್ದೀನಿ ನಾನೆಲ್ಲ. ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ. ಹೇಳುಗರ ಮನೆಗಳಲ್ಲೇ ಭಾಳಷ್ಟು ದೇವರುಗಳಿದ್ದಾವೆ, ಹೇಳುಗರ ಮನೆಗಳಲ್ಲೇ ಭಾಳಷ್ಟು ಲಿಂಗಗಳು ಹೋಗಿದ್ದಾವೆ. ನಾನು ಸ್ವತಃ ನೋಡಿದ್ದೀನಿ. ನಾನು ಇದೆಲ್ಲ ಅಷ್ಟು. ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ವಿದ್ಯಾರ್ಥಿ ಇದ್ದಾಗ, 3 ಮಠದಲ್ಲಿ ವಿದ್ಯಾರ್ಥಿ ಇದ್ದಾಗ ಒಂದು ಮಠದ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಒಳ್ಳೆಯ ಪ್ರೊಫೆಸರ್ ಬಂದಿದ್ದರು. ಒಳ್ಳೆ ಲಿಂಗದ ಬಗ್ಗೆ 45 ನಿಮಿಷ ಭಾಳ ವೈಜ್ಞಾನಿಕವಾಗಿ ಮಾತನಾಡಿದರು. ಅದನ್ನು ಕೇಳಿದ ಮೇಲೆ ನನಗೂ ಭಾಳ ಖುಷಿ ಅನ್ನಿಸ್ತು. ಅವೆಲ್ಲ ನೋಟ್ ಮಾಡಿಕೊಂಡೆ, ಎಲ್ಲವನ್ನೂ ನೋಟ್ ಮಾಡಿಕೊಂಡೆ, ಎಲ್ಲ ಓದರೆಲ್ಲ ನಾನು ಹೇಳ್ತಾನೆ ಇದ್ದೆಲ್ಲ ಅಷ್ಟು. ಆದರೆ ಒಂದು ವಿಶೇಷ ಅಂತಂತ ಹೇಳಿದರೆ, ಹೇಳುಗರ ಕೊಳ್ಳಲ್ಲೇ ಲಿಂಗ ಇಲ್ಲ. ಇಲ್ಲಿ ನಾವು ತಪ್ಪಿರೋದು, ಲಿಂಗಾಯತ ಧರ್ಮ ತಪ್ಪಿರೋದು ಇಲ್ಲಿ. ನಾವು ಹೇಳ್ತೀವಿ, ಬೇಡಷ್ಟು ಹೇಳ್ತೀವಿ. ನಾವು ಸಣ್ಣವರಿದ್ದಾಗ ಭಾಳಷ್ಟು ಜನ ಇಂಥ ಕಾರ್ಯಕ್ರಮಗಳು ಇದ್ದಿಲ್ಲ, ಭಾಳಷ್ಟು ಪುರಾಣ ಪ್ರವಚನಗಳಿದ್ದಿಲ್ಲ. ಪ್ರತಿ ಮನೆಯಲ್ಲಿ ಲಿಂಗ ಇದ್ದು, ಪ್ರತಿ ಮನೆಯಲ್ಲಿ ಪಾದೋದಕ ಇತ್ತು. ಈಗ ಯಾಕೆ ಹೋಗಿದ್ದಾವೆ? ನಾವು ಸ್ವಲ್ಪ ಇದನ್ನು ವಿಚಾರ ಮಾಡ್ತಕ್ಕಂಥದ್ದು. ಎಷ್ಟು ಕಾಲೇಜುಗಳನ್ನು ತೆಗೆದ್ರು ಮಠಾಧಿಪತಿಗಳು. ತೆಗೆದಾಗ ಧರ್ಮ ಉಳಿಯುತ್ತೆ, ನೀತಿ ಉಳಿಯುತ್ತೆ ಅಂತ ತೆಗೆದ್ರು. ಆದರೆ ಆ ಸಂಸ್ಥೆಗಳಲ್ಲೇ ಇದ್ದವರೆಲ್ಲ ಒಟ್ಟು ಲಿಂಗವನ್ನು ಬಿಟ್ಟರು. ನಾನು ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ ಇದ್ದಾಗ ಪ್ರಿನ್ಸಿಪಾಲ್ರ ಮನೆಗೆ ಶ್ರಾವಣ ಮಾಸ ಬಂತು ಅಂದ್ರೆ ಪ್ರಿನ್ಸಿಪಾಲ್ರ ಮನೆಗೆ ಬಿನ್ನಾಕ್ ಹೋಗ್ಬೇಕಾಗ್ತಿತ್ತು. ಪ್ರಿನ್ಸಿಪಾಲ್ರು ಚೇಂಬರ್ಗೆ ಕರಿತಿದ್ರು. ಶ್ರಾವಣ ಮಾಸ ಇತ್ತೋ ದೇವರು ಬಂದು ಮನೆಗೆ ಬಂದು ಪ್ರಸಾದ ತೊಗೊಂಡು ಹೋಗೋ, ನಾನು ಬಂದಿರ್ತೀನಿ, ಅವತ್ತು ಸೂಟಿ ಇದೆ ಅಂತ ಹೇಳ್ತಿದ್ರು. ಅವರೆಲ್ಲ ಭಸ್ಮ ಧರಿಸ್ಕೊಂಡು ಕಾಲೇಜಿಗೆ ಬರ್ತಿದ್ರು. ಇವತ್ತು ಸ್ವಲ್ಪ ನಾವಿದು ಚಿಂತನೆ ಮಾಡೋದು. ಭಾಳಷ್ಟು 40 ವರ್ಷಗಳಿಂದ ಇಂಥವರೆಲ್ಲ ನಾನು ಭಾಗವಹಿಸ್ತೀನಿ. ಸುಮಾರು ಎಷ್ಟೋ ಇತ್ತಿತ್ತಲಾಗಿ ಒಂದು 30 ವರ್ಷ ಆಯ್ತು ಬಿಟ್ಟು ನಾನು ಈ ಮಠಕ್ಕೆ ಬಂದ ಮೇಲೆ. ಇಲ್ಲಿ ಬಂದ ಮೇಲೆ ನಮ್ಮ ಮಠ ಭಾಳ ಸಂಪ್ರದಾಯದ ಮಠ ಆಯಿತು. ಆ ಸಂಪ್ರದಾಯವನ್ನೆಲ್ಲ ಇಟ್ಕೊಂಡಿದ್ದರಿಂದ ನಾನು ಇಂಥ ಶಿಬಿರಗಳಲ್ಲಿ ಹೋಗೋದನ್ನು ಬಿಟ್ಟೆ. ನನಗೆ ಬಂದು ಆಮಂತ್ರಣ ಕೊಟ್ಟರು ಒಬ್ಬರು, ಇಲ್ಲ ನಿಮ್ಮ ಬರಬೇಕು, ಮೊದಲೆಲ್ಲ ಇಳಕಲಜ್ಜಾರಿಂದ ನೀವೆಲ್ಲ ಬರ್ತಿದ್ರಿ, ಭಾಷಣ ಮಾಡ್ತಿದ್ರಿ, ಎಲ್ಲ ಮಾಡ್ತಿದ್ರಿ, ಬರಬೇಕು. ನಾನು ಬರಲ್ರಿ ಅಂತ ಹೇಳಿ. ನಾನು ಯಾಕ್ರಿ ಅಂತಂತ ಹೇಳಿದ್ರು, ಇಲ್ಲೆಲ್ಲ ನಮ್ಮ ಹಳೆಯ ಆಚರಣೆಗಳು ಭಾಳ ಇದ್ದಾವೆ. ನಾಳೆ ನೀವು ಪ್ರಶ್ನೆ ಕೇಳಿ ನಾನು ಅಸಹ್ಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀರ, ಅದಕ್ಕೆ ನಾನು ಒಳ್ಳೆ ಬರಲ್ಲ ಅಂತ ಹೇಳಿ. ನಾನು ಅಂದರೆ ನಮ್ಮ ಆಚರಣೆಯೊಳಗೆ ಬದುಕಬೇಕಾಗುತ್ತಲ್ಲ. ಮತ್ತು ಇಲ್ಲದ ಸಮಸ್ಯೆಗಳು ಇಲ್ಲೇ ಆಗ್ತಾವೆ, ಊರಾಗ ಸಮಸ್ಯೆಗಳಾಗ್ತಾವೆ. ಇವೆಲ್ಲ ಇತ್ತಿತ್ತಲಾಗಿ ಇವೆಲ್ಲವೂ ಭಾಳ ಸಮಸ್ಯೆಗಳಾಗ್ತಾ ಇದ್ದಾವೆಲ್ಲ. ಯಾಕೆ ಅಂದರೆ ನಾವು ಆಚರಣೆಯನ್ನು ತಪ್ಪಿದ್ದೇವೆ. ನಾವು ಬರೀ ಭಾಷಣ ಮಾಡ್ತೀವಿ, ಪುಸ್ತಕ ಬರಿತೀವಿ, ಲೇಖನಗಳು ಭಾಳಷ್ಟು ಆಗಿದ್ದಾವೆಲ್ಲ. ಏನಿಲ್ಲ ಅಂದರೆ ನಮ್ಮೇನು ನಡೆಸೋಸಿ ಐತಿ. ಇದೊಂದು ದೊಡ್ಡ ಲೈಬ್ರರಿ ಮಾಡಿದರೆ ಬಸವಣ್ಣನ ಎಲ್ಲ ಸಾಹಿತ್ಯನೂ ಈ ಲೈಬ್ರರಿ ಒಳಗೆ ತುಂಬೋದು. ಅಷ್ಟು ಪುಸ್ತಕಗಳು ಬಂದಾವೆ ಎಲ್ಲ ಭಾಷೆಗಳೊಳಗೆ. ಆದರೆ ಆಚರಣೆ ಹೋಗಿದೆ. ಇಲ್ಲಿ ನಾವು ತಪ್ತಾ ಇರೋದು ಇಲ್ಲಿ. ಒಬ್ಬರು ಒಂದು ಪುಸ್ತಕ ಬರೆದು
ಏನು ಬರೆದ್ರು ಅಂದರೆ ಜಂಗಮ ಬೇಡ ಅಂತ ಒಬ್ಬರು ಪುಸ್ತಕ ಬರೆದ್ರು, ಇನ್ನೊಬ್ಬರು ಒಂದು ಪುಸ್ತಕ ಬರೆದ್ರು ಪಾದೋದಕ್ಕೆ ಬೇಡ ಅಂದರು. ಹೀಗಾಗಿ ಇವನ್ನೆಲ್ಲ ಓದಿ ನೋಡಿ ನಮ್ಮ ಜನ ಲಿಂಗಾನೇ ಬಿಟ್ಟರು ಎಲ್ಲ ಒಟ್ಟು, ಕಿರಿಕಿರಿ ಬೇಡಪ್ಪ ಅಂತ. ಸುಮಾರು ನಾನು ಭಾಳಷ್ಟು ಮನೆಗಳು ಅಡ್ಡಾಡೀನಿ, ಒಂದು 3-4 ಮನೆಗಳಾಗ ಅಷ್ಟೇ ನೋಡಿರೋದು ನಾವು. ದೇವ್ರು ಇಲ್ಲಾರದ ಮನೆಗಳನ್ನು ನೋಡಿರೋದು ನಮ್ಮ ಕರವೀರ ಶೆಟ್ಟರ ಮನೆಗೆ ಒಂದು ದೇವ್ರಿಲ್ಲ, ಜಗಲಿ ಮೇಲೆ ದೇವ್ರಿಲ್ಲ, ಬರೀ ಬಸವಣ್ಣಂದೊಂದು ಫೋಟೋ ಇಟ್ಟಾರ, ಮುಗಿದೋತು. ಅವರ ಈಗೇನಿದ್ದಾರೆ ಇವ್ರ ಮಕ್ಕಳು, ಇವ್ರ ಅಜ್ಜ ಗೊತ್ತು ನಮ್ಗೆ. 3000 ಮಠದಲ್ಲಿ ನಾನು ಇದ್ದಾಗ ಅವರಲ್ಲೆಲ್ಲ ತೀರಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವ್ರ ಮನೆತನದ ಪದ್ಧತಿ ಇತ್ತು, ಅಲ್ಲಿ ಬರ್ತಿದ್ರಲ್ಲ. ಅವಾಗಿನಿಂದನೂ ಕರವೀರಮ್ಮ ಅಂತ ಇದ್ರು ಅವರು. ಅವರಿಗೆ ಮಕ್ಕಳಾಗಲಿಲ್ಲ, ನಿಜವಾದ ಶರಣ ಧರ್ಮವನ್ನು ಬದುಕಿದವರು, ಮಕ್ಕಳಾಗಲಿಲ್ಲ ಅವ್ರಿಗೆ. ಭಾಳ ವರ್ಷ ನೋಡಿದ್ರು ಮಕ್ಕಳಾಗಲಿಲ್ಲ. ವಂಶ ಇದಾಗುತ್ತೆ ಅಂತಂತೇಳಿ ಬೇರೆ ಒಬ್ಬ ಕನ್ಯೆಯನ್ನು ತಂದು ತಾವೇ ಸ್ವತಃ ಲಗ್ನ ಮಾಡಿ ಅವರು ಸಂಪೂರ್ಣ ಮನೆಯಿಂದ ಹೊರಗೆ ಬಂದು ಒಂದು ಶರಣ ಸಾಹಿತ್ಯವನ್ನು ಮಾಡಿಕೊಂಡು ಹೊರಗೆ ಉಳಿದ್ಬಿಟ್ರು ಎಲ್ಲ ಒಟ್ಟು. ಇವತ್ತು ಅದು ಕಮ್ಮಟ ನಡೆಯುವಂಥ ಒಂದು ಸಂಸ್ಥೆ ಇದೆ ಅಲ್ಲ. ಅಂದರೆ ಎಲ್ಲ ಮಕ್ಕಳಿಗೆ ನಾವು ಅಲ್ಲಿದ್ವಿಲ್ಲ, ಅವಾಗೆಲ್ಲ ಬರ್ತಿದ್ವಿ ನೋಡ್ತಿದ್ವಿಲ್ಲ, ಎಲ್ಲ ಮಕ್ಕಳಿಗೆ ವಚನವನ್ನು ಕಲಿಸೋದು, ನಾಟಕವನ್ನು ಕಲಿಸೋದು, ಇದರಲ್ಲೇ ಇಡೀ ಜೀವನವನ್ನು ಕಲಿತರು. ನಾನು ಬಾಗಲಕೋಟೆಗಿದ್ದೆ, ಅವ್ರ ತವ್ರ ಮನೆ ಬಾಗಲಕೋಟೆ. ಅಲ್ಲಿ ಬಂದಾಗ ಮಠಕ್ಕೆ ಬರ್ತಿದ್ರು, ಭಾಳ ಚಲೋ ಮಾಡಿ ಹೋಗಿ ಸ್ವಾಮಿ ಮಹಾರಾಯ ಇಲ್ಲಿ ಬಂದು ಎಲ್ಲ ಚಲೋ ಶಿವಾನುಭವ ಹೇಳ್ಸಕತ್ತಿ, ಚಲೋ ಹೇಳಕತ್ತಿ ಅಂತಂತಂದ್ರಲ್ಲ. ಅವ್ರ ಮನೆಗೆ ಒಂದು ಲಿಂಗ ಇಲ್ಲಾರ್ದ, ದೇವ್ರಿಲ್ಲಾರ್ದು ಅಂತ ನೋಡಿದ್ವಿ ನಾವೆಲ್ಲ. ಇನ್ನೊಂದು ಅಂತಂದ್ರೆ ಹುಲಸೂರು ಅಂತ ಒಂದದ, ಬಸವ ಕಲ್ಯಾಣ ತಾಲೂಕಿನಲ್ಲಿ ಹುಲಸೂರು ಅಂತ ಒಂದದ. ಅವ್ರ ಮನೆ ತೊಗರಿಗೆ ಅಂತ ಒಂದು ಮನೆ ಇದೆ. ಆ ಮನೆ ಒಳಗೂ ದೇವರು ಗದ್ದಿಗೆ ಇಲ್ಲ, ಮನೆ ಒಳಗೂ ಗದ್ದಿಗೆ ಇಲ್ಲ. ಯಾಕೆ ಇಲ್ಲ ಅನ್ನೋದಕ್ಕೆ ಒಂದೇ ಮಾತನಾಗ ಹೇಳಿ ಮುಗಿಸ್ತೀನಿ, ನಿಮಗೂ ತೆಂಡು ಎತ್ತಿದ್ದೆ. ಅವ್ರ ಮನೆ ಒಳಗೆ ಒಂದು ದೇವ್ರು ಇರ್ತತೆ, ಮನೆ ದೇವ್ರು, ಇಬ್ಬರು ದೇವ್ರು ಇರ್ತತೆ. ಈಗ ನಾನು ಹೇಳೋದು 4ನೇ ತಲೆಮಾರಿಗೆ ಅವ್ರದ್ದು ಮನೆ ಇರೋದಿಗೆಲ್ಲ. ಆ ಕಾಲಕ್ಕೆ ಅವ್ರಿಗೆ ಒಂದು ಮನಸ್ಸಿಗೆ ಭಾಳ ಬೇಸರ ಆಗ್ತದೆ. ಮನೆತನದಲ್ಲಿ ಎಷ್ಟು ಕೆಲಸ ಮಾಡಿದರೂ ಆರ್ಥಿಕವಾಗಿ ಬೆಳೆಯಲ್ಲ. ಯಾಕೆ ಅಂತ ಹೇಳಿ ನೀವೆಲ್ಲ ಪಂಚಾಂಗ ಕೇಳಕ್ಕೆ ಹೋಗ್ತಿಲ್ಲ, ಹಂಗೆ ಪಂಚಾಂಗ ಕೇಳಕ್ಕೆ ಹೋಗ್ತಾರೆ ಅವ್ರು. ಪಂಚಾಂಗ ಕೇಳಕ್ಕೆ ಹೋದಾಗ ಅವರು ಪಂಚಾಂಗದವ್ರು ಹೇಳ್ತಾರೆ ಇಬ್ಬರು ದೇವ್ರು ನಿಮಗೆ ಕಾಡಾಕತ್ತೈತೆ ಅಂತ ಹೇಳ್ತಾರೆ. ಅವಾಗ ಅವರಿಗೆ ಮನೆಯ ಪಂಚಾಂಗದಾಗ ಕೇಳಿಕೊಂಡು ಬರ್ಬೇಕಾದ್ರೆ ತಲೆ ಒಳಗೆ ವಿಚಾರ ಬರ್ತದೆ, ಕಾಡೋ ದೇವ್ರು ಯಾಕೆ ಇಟ್ಕೋಬೇಕು? ಅವ್ರೇನು ಇದನ್ನು ಅಭ್ಯಾಸ ಮಾಡಿದ್ದಿಲ್ಲ, ಅವ್ರಿಗೆ ಅದು ಮನಸ್ಸಿಗೆ ನೋವುದು. ಇಷ್ಟೆಲ್ಲ ಕೆಲಸ ಮಾಡಿದ್ರು ಆರ್ಥಿಕತೆ ಸರಿ ಆಗಲ್ಲ ಅಂದರೆ ಏನು ಮಾಡಬೇಕು? ದೇವ್ರು ಯಾಕೆ ಇಟ್ಕೋಬೇಕು ಅಂತ ಒಂದು 3-4 ದಿವಸ ಅದೇ ಮೂಡ್ನಾಗೆ ಇರ್ತಾರೆ ಅವ್ರು. ಅದೇ ಮೂಡ್ನಾಗೆ ಒಂದು ದಿವಸ ಊಟಕ್ಕೆ ಕೂತ್ಕೊಂಡಾಗ ಅವರ ಹೆಂಡತಿ ಕೇಳ್ತಾಳೆ, 2-3 ದಿವಸದಿಂದ ಮೂಡು ಬೇರೆ ಐತಿ ನಮ್ದು, ಯಾಕೆ ಏನು ಅಂತಂದು. ಮನೆಯಾಗೂ ಸ್ವಲ್ಪ ಆರ್ಥಿಕತೆ ಅಷ್ಟು ಸರಿ ಇದ್ದಿಲ್ಲ. ಅವಾಗ ಅವ್ರು ಅಂತಾರೆ, ದೇವ್ರು ಹಿಂಗೆ ತ್ರಾಸು ಕೊಡಕತ್ತಾನೆ, ತ್ರಾಸು ಕೊಡೋ ದೇವ್ರು ಯಾಕೆ ಇಟ್ಕೋಬೇಕು ನಾವು ಅಂತ ತಲೆ ಒಳಗೆ ವಿಚಾರ ಬರಾಕತ್ತೈತೆ ನನಗೆ ಅಂತಾರೆ ಅವ್ರು. ಅಂದ್ಕೊಂಡು ನೀವೇನು ಮಾಡ್ಬೇಕಂತೀರಿ ಅಂತ ಕೇಳ್ತಾಳೆ ಹೆಂಡತಿ. ಇಲ್ಲ, ದೇವ್ರು ತೊಗೊಂಡೋಗಿ ಬಿರ್ಬೋ ದೇವ್ರು ತೊಗೊಂಡೋಗಿ ಬಾವಿಗೆ ಬಿಟ್ಟು ಬರ್ಬೇಕಂತ ಮಾಡೀನಿ, ನಿಮಗಾಗಿದ್ದು ನನಗಾಗ್ತತೆ, ಏನು ಮಾಡ್ತೀರಿ ಮಾಡ್ರಿ ಅಂದ್ಲಕ್ಕಿ. ಅವರಿಬ್ಬರು ಮಾತಾಡ್ಕೊಂಡು ಒಂದು 15 ದಿವಸದ ಮೇಲೆ ತೊಗೊಂಡೋಗಿ ದೇವರು ಬಾವಿಗೆ ಬಿಟ್ಟು ಬಂದು ನಮ್ಮ ಊರಾಗ ಲಿಂಗ ಇಲ್ಲದವರು ಸನ್ಯಾಸಿಗಳು ಬರ್ತಾರೆ, ಅಲ್ಲಿ ಕೂತು ಊಟ ಮಾಡಿಸು. ಲಿಂಗ ಇದ್ದವ್ರು ಬಂದ್ರೆ ಇಲ್ಲಿ ಕೂತು ಊಟ ಮಾಡಿಸ್ತಾರೆ, ಈ ಮನೆ ಮುಂದೆ ಕೂತು ಊಟ ಮಾಡಿಸು. ಇವತ್ತು ಅವ್ರ ಮನೆ ಒಳಗೆ ಜಗಲಿ ಇಲ್ಲ. ಈಗ 4ನೇ ತಲೆ ಇದೆ. ಮನೆಗೆ ಕನ್ಯೆ ತಗೋಬೇಕಾದ್ರೆ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ಮನೆ ಒಳಗೆ ಜಗಲಿ ಇಲ್ಲ, ಲಿಂಗ ಪೂಜೆ ಬಿಟ್ಟರು ಮತ್ತೊಂದಿಲ್ಲ, ಅದು ಒಪ್ಕೊಳಂಗಿದ್ರೆ ಕನ್ಯೆ ಕೊಡ್ರಿ, ಹೋಗ್ರಿ. ಇವತ್ತು ಬೇಕಾದ್ರೆ ನಾನು ಅಡ್ರೆಸ್ ಕೊಡ್ತೀನಿ, ಹೋಗ್ರಿ. ಬಸವ ಕಲ್ಯಾಣಕ್ಕೆ ಹೋದರೆ ಬಸವ ಕಲ್ಯಾಣದಿಂದ ಮುಂದೆ ಹುಲಸೂರು ಅಂತ ಈಗ ಹೊಸ ತಾಲ್ಲೂಕಾಗಿದೆ, ತೊಗರಿಗೆ ಅಂತ ಇವತ್ತು ಮನೆತನದ ಅಲ್ಲೆಲ್ಲ ಒಟ್ಟು. ಈಗ ಅಣ್ಣ ತಮ್ಮಳೆಲ್ಲ ಡಿವೈಡ್ ಆಗ್ಯಾರ. ಲಾತೂರಾಗಿದ್ದಾರೆ, ಮೆಡಿಸಿನ್ ಎಲ್ಲ ಇದನ್ನ ವ್ಯಾಪಾರ ಮಾಡ್ತಾರೆ. ಅಷ್ಟೆಲ್ಲ ವ್ಯಾಪಾರ ಮಾಡಿದ್ರು ಮನೆ ಒಳಗೆ ಜಗಲಿ ಇಲ್ಲ. ಲಾತೂರಿಗೆ ಹೋದರೂ ಜಗಲಿ ಇಲ್ಲ ಅವರು. ಇದು ನಾವು ಆಚರಣೆ ಮಾಡ್ತಕ್ಕಂಥ ಗಟ್ಟಿತನ ನಮ್ಮಲ್ಲಿ ಬರಲ್ಲ. ಕೇಳ್ತೀವಿ, ಬೇಕಾದಷ್ಟು ಕೇಳ್ತೀವಿ, ಬೇಕಾದಷ್ಟು ಬರಿತೀವಿ, ಬೇಕಾದಷ್ಟು ಹೋಗ್ತೀವಿ, ಆದರೆ ಆಚರಣೆ ಬರಬೇಕು. ಅದಕ್ಕೆ ಶೆಟ್ರು ಏನು ಮಾಡಿದರು ಅಂತಂದ್ರೆ, ಅಜ್ಜಂಪುರ ಶೆಟ್ರು ಜನ ಸರಿಯಾಗಿ ತಿಳ್ಕೊಳ್ಳಿ ಅಂಥೇಳಿ ಈ ಕಮ್ಮಟಗಳನ್ನು ಮಾಡಿದರು. ಎಷ್ಟು ಕಮ್ಮಟದಲ್ಲಿ ಮಾಡಿದವರು ಮನೆಗಳಿಗೆ ಹೋದ್ರೆ ಇವತ್ತು ದೇವ್ರದಾವೆ ಅಲ್ಲ. ಧೈರ್ಯವಾಗಿ ಹೇಳ್ರಿ, ಯಾರ್ಯಾರ ಮನೆಗೆ ಭಾಳ ಇಲ್ಲ, ಎಲ್ಲ ಒಂದು 3-4 ಮನೆ ಸಿಗುತ್ತಾ, ಉಳಿದವ್ರು ಸಿಗೋಲ್ಲ ಭಾಳ ಕಡೆ. ಇಷ್ಟು ವರ್ಷ 40 ವರ್ಷ ಎಷ್ಟು ಹಂಗೆ ಹೇಳ್ಕೊತ ಬಂದಾರೆ, ಎಲ್ಲ ಕಾಲದಿಂದ ಹೇಳ್ಕೊತ ಬಂದಾರೆ. ಆದರೆ ನಾವು ಅದನ್ನು ಒಳಗೆ ಹೋಗಿಲ್ಲ. ಆ ಒಳಗೆ ಹೋಗ್ತಕ್ಕಂಥ ಕೆಲಸವನ್ನು ಶೆಟ್ರು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈ ಸಮಾಜದಲ್ಲಿ ಭಾಳಷ್ಟು ಜನ ಕೆಲಸ ಮಾಡೋದು ಎಂತೆಂಥ ಅವ್ರು ಇಡೀ ಆಸ್ತಿನೇ ಶಿಕ್ಷಣ ಸಂಸ್ಥೆಗೆ ಕೊಟ್ಟು ಹೋದರು, ಹಾಸ್ಟೆಲ್ಗಳಿಗೆ ಕೊಟ್ಟು ಹೋದರು. ಯಾಕೆ ಕೊಟ್ಟರು ಅಂತಂದ್ರೆ ನಮ್ಮ ಹುಡುಗರ ಧರ್ಮನೂ ಉಳಿಬೇಕು, ನೀತಿನೂ ಉಳಿಬೇಕು, ಆಚಾರಗಳು ಉಳಿಬೇಕು ಅನ್ನೋ ಸಲುವಾಗಿ ಕೊಟ್ಟರು. ಇವತ್ತು ನಾವು ಕಲ್ತೀವಿ, ಪ್ರದೇಶಕ್ಕೆ ಹೋದ್ವಿ, ಎಲ್ಲ ಓದ್ವಿ, ಭಾಷಣ ಮಾಡಿದ್ವಿ, ಅಷ್ಟೇ ಉಳಿತು 4 ಮಂದಿ. ಹಂಗೆ ನೋಡಿದರೆ ಇಳಕಲ್ ಅಜ್ಜಾರ್ ಅವ್ರನ್ನೆಲ್ಲ ಮಾಡಿದ್ದು ನೋಡಿದರೆ
ಇಡೀ ಸಮುದಾಯನ ಭಾಳಷ್ಟು ಬದಲಾಗಬೇಕಾಗಿತ್ತು, ಸಾವಿರಾರು ಜನ ಬದಲಾಗಬೇಕಾಗಿತ್ತು ಎಲ್ಲ ಒಟ್ಟು. ನಾನು ಅವ್ರು ಹಿಂದಿದ್ದು ಅಜ್ಜಾರು ಹಿಂದಿದ್ದೀನಿ, 6 ವರ್ಷಗಟ್ಟಲೆ ಅಜ್ಜಾರು ಹಿಂದಿದ್ದೀನಿ. ಈ ಮಠಕ್ಕೆ ಬರೋ ತನಕ ಅವ್ರ ಅಜ್ಜಾರಿಂದ ಎಲ್ಲ ಕೆಲಸವನ್ನು ಮಾಡ್ಕೋತ ಬಂದಿದ್ದು. ನಾ ಎಲ್ಲ ಒಟ್ಟು ಈ ಶಿಬಿರದಲ್ಲಿ ನಾನು ಭಾಗವಹಿಸಿ ಕಸ ಹೊಡೆಯೋದ್ರಿಂದ ಹಿಡಿದು ಎಲ್ಲ ಕೆಲಸನೂ ಮಾಡಿ. ಇಲ್ಲಿ ಹರಳಿ ಅಂತಂತ ಹೇಳಿದ ನಿಮ್ಮ ಬೀದರ್ದಲ್ಲಿ ಯಾರೋ ಒಬ್ಬ ಪಾಪ ಇಂಜಿನಿಯರ್ ಬಂದು ಅಜ್ಜಾರಿಗೆ ಹೇಳಿದ ಕಮ್ಮಟ ಮಾಡ್ತೀನಿ ಬುದ್ಧಿ ಅಂಥೇಳಿ. ಅವ್ರ ಅಜ್ಜಾರು ಏಕೋ ಭಾವದಲ್ಲಿ ಒಪ್ಕೊಂಡ್ರು. ಹೋದ್ರೆ ಅವ್ರ ಮನೆಗೆ ಎಲ್ಲ ವ್ಯವಸ್ಥೆ, ಅಜ್ಜಾರಿಗೂ ಮಲ್ಕೊಳೋಕೆ ವ್ಯವಸ್ಥೆ ಇಲ್ಲ. ಅಜ್ಜಾರ ಸಲುವಾಗಿ ಒಂದು ರೂಮ್ ಮಾಡಿದ್ರು. ನಾವೆಲ್ಲ ಸ್ವಾಮಿಗಳು 3-4 ಜನ ಸ್ವಾಮಿಗಳು ನಾವೆಲ್ಲ ಹೋಗಿ ಮಲ್ಕೊಳೋಕೆ ಜಾಗ ಇಲ್ಲ, ರೋಡ್ ಮುಂದೆ ಮಲ್ಕೋಬೇಕಾಯ್ತು. 2 ದಿವಸ ರೋಡ್ ಮುಂದೆ ಮಲ್ಕೊಂಡು ಕೊನೆಗೆ ಅಲ್ಲಿ ಒಂದು ಫ್ಯಾಕ್ಟ್ರಿ ಒಳಗೆ ಒಂದು ಮನೆ ಇತ್ತು. ಮನೆಗೆ ಲಾಕ್ ಮಾಡಿ ಅದಕ್ಕೆಲ್ಲ ಒಟ್ಟು ಮುಳ್ಳು ಹಚ್ಚಿದ್ರಿ. ಎಲ್ಲ ಒಟ್ಟು ಕೇಳಿದ್ವಿ, ಯಾಕ್ರಿ ಏನು ಇದು ಅಂತ ಕೇಳಿದ್ವಿ. ಇಲ್ಲ ಒಬ್ರು ತೀರ್ಕೊಂಡ್ರಿ ಮುಳ್ಳು ಹಚ್ಚಾರ. ಕಿಲಿಕೆ ಯಾರ ಕಡೆಗೆ ಐತಿ? ಇಲ್ಲ ಫ್ಯಾಕ್ಟ್ರಿಗೆ ಐತದು. ಮತ್ತು ಫ್ಯಾಕ್ಟ್ರಿಯವ್ರ ಕಡೆ ಹೋದ್ವಿ ನಾವು. ಹೋಗಿ ಎಲ್ಲ ಒಟ್ಟು ಕೇಳಿ ತಿಳ್ಕೊಂಡಾಗ ಅವಾಗ ಅವ್ರು ಅಂದರು, ಇಲ್ಲ ಒಬ್ರು ತೀರ್ಕೊಂಡ್ರಿ, ನಾಳೆಗೆ ನಿಮ್ಗೇನಾದ್ರೆ ನಮಗೆ ತ್ರಾಸ ಬರುತ್ತೆ, ಬೆಳೆ ಹಳೆ ಮೇಲೆ ಬರ್ಕೊಡ್ತೀವಿ ರೀ, ತೊಗೊಳ್ರಿ ಬೇಕಾರೆ, ನಾವು ಸತ್ರ ಬೇಕಾರೆ ಇಲ್ಲೇ ಹೋಗಿವಂತ್ರಿ ಅಂತ ಹೇಳಿ. ನಮಗೆ ಹೊರಗೆ ಮಲ್ಕೊಳಕ್ಕೆ ದಾರಿ ಇಲ್ಲ, ಏನು ಸಂಚಾರಕ್ಕೆ ಹೋಗೋಕೆ ತ್ರಾಸು, ಎಲ್ಲ ತ್ರಾಸು. ಚಲೋ ಮನೆ ಇತ್ತದು. ಕೊನೆಗೆ ಆ ಧೈರ್ಯದ ಮೇಲೆ ಅವ್ರು ಏನೋ ಕಿಲಿ ಕೊಟ್ಟರು, 4 ಮಂದಿ ಹೇಳಿ ಎಲ್ಲ ಕೊನೆಗೆ ಕಿಲಿ ಕೊಟ್ಟರು. ಒಳಗೆ ಹೋದ್ರೆ ಎಲ್ಲ ಜೀಡ, ಅದನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಎಲ್ಲ ಸ್ವಚ್ಛ ಮಾಡಿಕೊಂಡು ಅಲ್ಲಿ ಉಳ್ಕೊಳ್ಳೋಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಸುಮಾರು 1 ವಾರ ನೀವೇನು ಇದೆಲ್ಲ ಮಾಡ್ತೀರಿ ಇದನ್ನೆಲ್ಲ ಕಮ್ಮಟಗಳನ್ನು ಮಾಡಿಕೊಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆ. ಹಿಂಗೆ ನಮ್ಮಲ್ಲಿ ಇನ್ನೂ ನಂಬಿಕೆಗಳು ಇಂಥ ಅವಸ್ಥೆಗಳು ಇದಾವೆಲ್ಲ ಅಷ್ಟು. ಅದಕ್ಕೆ ಅಜ್ಜಾರಷ್ಟೆಲ್ಲ ಮಾಡಿದ್ದು ನೋಡಿದ್ರೆ ನಾವು ಇಷ್ಟೊತ್ತಿಗೆ ಎಲ್ಲರ ಮನೆಗೆ ಕೊಳ್ಳಗ ಲಿಂಗನೇ ಬರಬೇಕು, ಎಲ್ಲ ಕೊಳ್ಳಗ ಲಿಂಗನೇ ಹೊಂಟವೆಲ್ಲ ಒಟ್ಟು. ಅದಕ್ಕೆ ಹಂಗೆ ಆಗಬಾರ್ದು. ಅವ್ರ ಶ್ರಮ ಸಾರ್ಥಕ ಆಗಬೇಕು ಅಂದರೆ ನಾವು ನಮ್ಮ ಮಕ್ಕಳ ಕೊಳ್ಳಲ್ಲಿ ಲಿಂಗ ಬರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಳಬೇಕಾಗ್ತದೆ ಅಂತ ಹೇಳ್ತಾ ಸಮಾಧಾನವಾಗಿ ತಾವೆಲ್ಲ ಪ್ರಸಾದ ತಗೊಳ್ರಿ. ಥಂಡಿ ಭಾಳ ಆಗ್ತಿದೆ, ಸ್ವಲ್ಪ ಥಂಡಿ ಹೆಚ್ಚಿಗೆ, ಯಾಕೆಂದರೆ ಸುತ್ತಮುತ್ತ ಎಲ್ಲ ನೀರಾವರಿ ಇರೋದ್ರಿಂದ ಸ್ವಲ್ಪ ಥಂಡಿ ಹೆಚ್ಚಿರ್ತದೆ. ಅದಕ್ಕೆ ಎಲ್ಲ ವ್ಯವಸ್ಥೆ ನಮಗೆ ನೋಡಿಕೊಂಡು ಸ್ವಲ್ಪ ಅಡ್ಜಸ್ಟ್ ಆಗಿ, ಇದು ಹಳ್ಳಿ ಇರೋದ್ರಿಂದ ತಾವೆಲ್ಲ ಅಡ್ಜಸ್ಟ್ ಆಗಿ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ತಾವೆಲ್ಲ ಮಾಡ್ತೀರಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಬಸವಣ್ಣ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿದ್ದಾನೆ. ಕೊಟ್ಟಿರೋ ಶಕ್ತಿಯನ್ನು ನಾವು ಬಳಸ್ಕೊಳ್ಳೋಣ ಅಂತ ಹೇಳ್ತಾ 2 ಮಾತುಗಳಿಗೆ ವಿರಾಮ ಕೊಡ್ತೇನೆ.